ಓಂ ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮೆ ಪೀಠಿಕಾಧ್ಯಾಯ 19ನೇ ಪದ್ಯ. ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತೀಹುದು, ಒಂದೆರಡು ನಾಲ್ಕಾಗೆ ದೇವಿಯ ಕರುಣೆ ಬಹುಳಿಹುದು. ಇಂದು ಕೇಳಿರಿ ಜನರು ಈ ಯಪ್ಪಂದೆ ನಿತ್ಯದಿಲೋದಿಕೊಳ್ಳಿರಿ, ಸಂದೇಹ ತಾನಿಲ್ಲ ಗುರು ಚಿದಾನಂದ ದಯವಿಹುದು. ಶ್ರೀ ಪೀಠಿಕಾ ಪ್ರಕರಣಂ ಸಂಪೂರ್ಣಂ. ಇದು ದೇವಿಯ ಮಹಾತ್ಮೆಯ ಅರ್ಥ. ಈ ಒಂದು ಪದ್ಯದ ಅರ್ಥ ಏನು ಅಂದರೆ, 1 2 3 4 ಹೀಗೆ ಓದ್ತಾ ಹೋಗ್ದಂಗೆಲ್ಲ ಆ ಜಗನ್ಮಾತೆಯ ಕೃಪೆಯಿಂದ ಪುಣ್ಯವು ಬೇಗ ನಮಗೆ ಸಿಗ್ತಾ ಇರ್ತದೆ. ಹೀಗೆ ಹೆಚ್ಚು 1 2 3 4 ಹೀಗೆ ಓದ್ಕೊಂತ ಹೇಗೆ ಹೋಗ್ತಿರೋ ಅದರಿಂದ ಆ ದೇವಿ ಕರುಣೆ ಬಹಳಷ್ಟು ಇರ್ತದೆ ನಮ್ಮ ಮೇಲೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವ ಸಂದೇಹವೂ ಇಲ್ಲ, ಚಿದಾನಂದಾತ್ಮ ಗುರುವರ್ನ ದಯ ಇದೆ ಅಂಥೇಳಿ ಇದು ಸಾಮಾನ್ಯ ಅರ್ಥ. ಇಲ್ಲಿ ವಿಶೇಷ ಏನು ಅಂದರೆ, ಇಲ್ಲಿ ಒಂದು ಆಕ್ಷೇಪಣೆ ಬರ್ತದೆ. ವಿಶೇಷ ಅಂತ ಆಕ್ಷೇಪಣೆ ಏನಂದರೆ, ದೇವಿ ಹಂಗಾರೆ ತಾರತಮ್ಯ ಮಾಡ್ತಾಳೇನು? ಯಾಕೆ 1 2 ಓದಿದ್ರೆ ಹಂಗಲ್ಲ ಪುಣ್ಯ ಬರ್ತೈತಿ, ಈಗ ಓದಲಿಲ್ಲ ಅಂದರೆ ಕರುಣೆ ಇಲ್ಲೇನು ಹಂಗಾರೆ? ನಮಗಿದೇ ಪ್ರಶ್ನೆ ಬರೋದು. 1 2 3 4 ಓದಿದರೆ ಕರುಣೆ ಜಾಸ್ತಿ ಆದಂಗೆಲ್ಲ ಕರುಣೆ ಜಾಸ್ತಿ ಆಗ್ತದೆ ಅಂದ್ರೆ, ಓದಲಿಲ್ಲ ಅಂದರೆ ಕರುಣೆ ಕಡಿಮೆ ಆಗ್ತದೆ ಅಂತೆ. ಮತ್ತು ಇದು ಹೆಂಗಪ್ಪ ನಾವು? ಇದು ಪ್ರಶ್ನೆ ನಮಗೆ ಬರೋದೇ. ಇದು ಎಲ್ಲವೂ ಇಂಥವೇ ಪ್ರಶ್ನೆಗಳು ಬರೋದು. ಯಾಕಂದರೆ ಕರುಣೆ ಬರ್ಬೇಕಂದ್ರೆ ದೇವಪುರಾಣ ಓದಿದ್ರಷ್ಟೇ ಕರುಣೆ, ಇಲ್ಲಾಂದರೆ ಕರುಣೆ ಇಲ್ಲ. ಅಂದರೆ ಇದು ಸಾಮಾನ್ಯ ಮಾಮೂಲು ಜನಗಳಿಗೆ ಹೇಳ್ದಂಗೆ ಆಯ್ತಲ್ಲ, ಸಾಮಾನ್ಯ ವ್ಯಕ್ತಿಗಳು ಮನುಷ್ಯರು ಮಾಡ್ದಂಗೆ ಆಯ್ತಲ್ಲ. ದೇವಿಗೂ ಏನು ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು? ಆ ಭಗವತಿ ಎಲ್ಲ ಕೃಪೆ ಮಾಡಬೇಕಲ್ಲ ಅಂತ ಪ್ರಶ್ನೆ, ಶಂಕ ಬರ್ತದೆ ಇಲ್ಲೊಂದು. ಇಲ್ಲಿ ಏನು ಹೇಳ್ತಾರೆ, ದೇವಿಯನ್ನು ಕರುಣೆ ಬಹುಳಿಹುದು. ಯಾಕೆ ಹೀಗೆ ಅಂದರೆ, ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಬೆಂಗಳೂರಿದೆ, ನಾನು ಇಲ್ಲಿಂದ ಹೊರಟಿದ್ದೀನಿ. ನಾನು ಒಂದೊಂದು ಹೆಜ್ಜೆ 2 2 ಹೆಜ್ಜೆ ಇಟ್ಕೊಂಡು ಹೋದಂಗಲ್ಲಿ ಬೆಂಗಳೂರು ಹತ್ರ ಆಗುತ್ತೆ, ದೂರ ಆಗುತ್ತೆ? ಹತ್ರ ಆಗುತ್ತೆ. ನೀನು ಎಲ್ಲಿದ್ದರೆ ಎಲ್ಲಿದ್ದದ್ದು ಅಲ್ಲೇ ಇರ್ತದೆ. ಹಾಗೆ ಹೇಗೆ ನೀನು 1 2 3 ಅಧ್ಯಾಯ ಹೆಂಗೆ ಓದ್ತಾ ಇರ್ತೀಯೋ, ನೀನು ದೇವಿಯ ಸಮೀಪಕ್ಕೆ ನೀನು ಹೋಗ್ತೀಯ ಅಂತ ಅರ್ಥ. ಹಾಗಾಗಿ ದೇವಿಯ ಸಮೀಪಕ್ಕೆ ನೀನು ಅದರ ಸನ್ನಿಹಿತೆಯನ್ನು ಪಡ್ಕೊಳ್ತಿದ್ದೀಯ ಅಂತ ಅರ್ಥ. ಅದನ್ನು ಏನಂದ್ರೆ ಅದನ್ನು ಕನೆಕ್ಟ್ ಆಗ್ತಿದೆಯಾ ಅಂತ, ಅದು ಹತ್ತಿರ ಹೋಗ್ತಿದೆಯಾ ಅಂತ ಅರ್ಥ. ಹಾಗಾಗಿ ಅದರ ನಿನ್ನ ಎನರ್ಜಿ ನಿನಗೆ ಸಿಗ್ತದೆ, ಅದು ಹತ್ತಿರ ಆಗ್ತಾಯಿದೆ. ನೀನು ಹೋಗ್ತಾ ಇದ್ದಂಗೆ ಅದು ಹತ್ತಿರ ಆಗುತ್ತೆ. ಅದೇನು ಹತ್ತಿರ ಆಗೋದು ಇಲ್ಲ, ಬಿಡೋದು ಇಲ್ಲ. ನೀನು ಹೋಗ್ತಾ ಇರೋದ್ರಿಂದ ಹಂಗೆ ಹತ್ತಿರ ಆಗುತ್ತಲ್ಲ. ಹಾಗೆ ಈ ದೇವಿ ಪುರಾಣವನ್ನು ಯಾರು ಓದ್ತಾರೋ ಆ ಭಗವಂತನಿಗೆ ನಾವು ಕನೆಕ್ಟ್ ಆಗೋದು ಅಂತ. ಭಗವಂತನ ಕನೆಕ್ಟ್ ಆಗೋದಂದ್ರೇನು? ಭಗವಂತನ ಕನೆಕ್ಟ್ ಆಗಿದ್ದಾರೆ, ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದಾರೆ, ಈ ರೀತಿ ಮಾತಾಡ್ತೀವಿ, ಕೇಳ್ತಿರ್ತೀವಿ. ಕನೆಕ್ಟ್ ಆಗಿದ್ದಾರೆ ಅಂದರೆ ಆ ಭಾವದೊಳಗೆ ತಾನು ಇದ್ದೀವಿ ಅಂದರೆ ಅಲ್ಲಿ ಕನೆಕ್ಟ್ ಆದಂಗೆ. ನಿತ್ಯ ಬುಕ್ಕ ಇಟ್ಕೊಂಡಿದ್ದೀವಿ, ಏನೋ ಓದ್ತಾ ಇದ್ದೀವಿ, ಯಾವ ಭಾವನೂ ಇಲ್ಲ ಅಂದರೆ ಕನೆಕ್ಟ್ ಆದಂಗಲ್ಲ. ಟೇಪ್ ರೆಕಾರ್ಡ್ ಕೂಡ ಓದುತ್ತೆ, ಅದಕ್ಕೆ ಪುಣ್ಯ ಬರ್ತದ? ಟೇಪ್ ರೆಕಾರ್ಡ್, ಲಲಿತಾ ಸಹಸ್ರನಾಮ ಎಲ್ಲ ನೀವು ಯಾವುದು ಹೇಳಿದರೂ ಹೇಳ್ತದೆ. ಅದಕ್ಕೇನಾರ ಪುಣ್ಯ ಬರುತ್ತಾ? ಪುಣ್ಯ ಬರುತ್ತೆ. ಯಾಕೆ? ಮನುಷ್ಯರಿಗಾದರೆ ಪುಣ್ಯ ಯಾಕೆ ಬರ್ತೈತೆ? ಮನುಷ್ಯನಲ್ಲಿ ಭಾವ ಅನ್ನೋದೊಂದು ಐತೆ, ಅದಕ್ಕೆ ಭಾವ ಇಲ್ಲ. ಟೇಪ್ ರೆಕಾರ್ಡಿಗೆ, ಟಿ ವಿಗೆ ಕರೆಂಟ್ ಸ್ವಿಚ್ ಹಾಕತ್ತೆ, ಅದೇ ಹೇಳ್ತೈತೆ. ಕೆಲವ್ರು ಹಾಗೆ ಇತ್ಲ ಕೇಳ್ತಾ ಇರತ್ತಂದರೆ, ಕೇಳಿದರೆ ಶಬ್ದಕ್ಕೊಂದು ತರಂಗ ಇದೆ, ಅದು ಕೆಲಸ ಮಾಡ್ತದೆ. ಆದರೆ ಯಾಕೆ ಕೆಲಸ ಮಾಡ್ತದೆ? ಅಲ್ಲಿ ಮನಸ್ಸಿರ್ತದೋ ಅಲ್ಲಿ ಭಾವ ಇರ್ತದೆ, ಅಲ್ಲಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ. ಹೀಗೆ ಇದಕ್ಕೆ ಮತ್ತೊಂದೇನು, ಇದು ಏನಾರು ಡೌಟ್ ಏನಾರ ಪಟ್ಟಿದ್ದಾರು? ಯಾಕಂದರೆ ಮನುಷ್ಯನಿಗೆ ದೊಡ್ಡ ರೋಗ ಅಂದರೆ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಹಾಗೆ ಈ ಸಂದೇಹ ಅನ್ನೋದೈತಲ್ಲ, ಬಹಳ ಕೆಟ್ಟದ್ದು. ಅದೊಂದೇ ಎಲ್ಲ ಜೀವನಗಳನ್ನು ಹಾಳು ಮಾಡ್ತಕ್ಕಂಥದ್ದು. ಅದೊಂದನ್ನು ಕೆಡಿಸಿದರೆ ನಮ್ಮ ಎಲ್ಲರನ್ನೂ ಕೂಡ ಕೆಡಿಸ್ಬೋದು ಅಂಥೇಳಿ ಯಾರು ಈ ವಿದ್ಯೆಯನ್ನು, ಈಗಿನ ಸ್ಕೂಲಿನ ಒಂದು ನಿಕಾಲು ಎಂಥದ್ದು ಅವ್ರ ಹೆಸರು ನೆನಪಿಗೆ ಬರೋದಿಲ್ಲ, ನಿಮಗೆಲ್ಲ ಗೊತ್ತು ಭಾಳ. ಯಾಕಂದರೆ ಅವರು ಬಂದು ಈ ರೀತಿ ವಿದ್ಯಾವನ್ನು ಎಲ್ಲ ಚೇಂಜ್ ಮಾಡಿದರು, ನಂಬಿಕೆಯನ್ನು ಅಳಿಸಿದರು. ನಂಬಿಕೆ ಅಳಿಸಿದರೆ ಇವ್ರನ್ನ ಬಗ್ಗು ಬಿಡೋಕ್ಕಾಗೋದಿಲ್ಲ ಅಂಥೇಳಿ ಈ ಗುರುಕುಲ ಪದ್ಧತಿಯನ್ನೇ ಅಳಿಸಿ
ಈ ಒಂದು ಪದ್ಧತಿಯನ್ನು ತಂದಿಟ್ಟು ಮೂಲ ನಂಬಿಕೆಯನ್ನು ಪ್ರಪ್ರಥಮವಾಗಿ ನಿಧಾನ ಹಂತವಾಗಿ ಬಾಲ್ಯದಲ್ಲೇ ಅಳಿಸಿ ಬಿಟ್ಟರೆ ಇವರು ಬಗ್ಗು ಬಡಿಬೋದು ಅಂಥೇಳಿ ಅಳಿಸಿರ್ತಕ್ಕಂಥ ಸ್ಥಿತಿಗೆ ಬಂದು ಇವತ್ತು ತಲುಪಿದ್ದೀವಿ. ಆದರೆ ಅದನ್ನು ಗಟ್ಟಿ ಹಾಕಲಿಕ್ಕೋಸ್ಕರವಾಗಿ ಇವರು ಇಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂದೇಹ ಪಟ್ಕೋಬೇಡ್ರಿ, ಯಾಕಂದರೆ ಈಗಿಂದ ಅವಾಗಿದ್ದಿದ್ದಿಲ್ಲ, ಬ್ರಿಟಿಷರು ಅವಾಗಿದ್ದಿದ್ದಿಲ್ಲ. ಆದರೆ ಇವಾಗ ನಾವು ಅವನ್ನ ನೆನಪು ಮಾಡ್ತೀವಿ. ಆದರೆ ಒಂದು ರೂಪದಿಂದ ನೋಡಿದರೆ ಆವಾಗಲೂ ಕೂಡ ನಂಬಿಕೆ ಕಳೀತಕ್ಕಂಥವ್ರು ಕೆಲವರು ಇದ್ದರು ಅಂತ ಈ ಒಂದು ಇದರ ಮೇಲೆ ಅಳೀತದೆ. ಯಾಕಂದರೆ ಯಾವಾಗಲೂ ಇರ್ತದೆ, ಎರಡು ಇದ್ದೇ ಇರ್ತದೆ. ಒಂದು ಧರ್ಮ ಇರ್ತದೆ, ಒಂದು ಅಧರ್ಮ ಇರ್ತದೆ, ಒಂದು ಬೆಳಕಿರ್ತದೆ, ಒಂದು ಕತ್ತಲಿರ್ತದೆ. ಪ್ರತಿಯೊಂದು ಎರಡು ಇದ್ದೇ ಇರ್ತದೆ. ಭಗವಂತನ ಸ್ವರೂಪನೇ ಅದು. ಹಗಲಿನ ಸ್ವರೂಪನೂ ತಾನೇ, ರಾತ್ರಿಯ ಸ್ವರೂಪನೂ ತಾನೇ. ಧರ್ಮ ಯೈ ನಮಃ ಅಂತ ಒಂದು ಮಂತ್ರ ಇದೆ, ಅಧರ್ಮ ಯೈ ನಮಃ ಅಂತ ಕೂಡ ಒಂದು ಮಂತ್ರ ಇದೆ. ಎರಡೂ ಆ ಜಗನ್ಮಾತೆಯೇ. ಮತ್ತು ಅದು ಬೇರೆ ಅದನ್ನು ದೂಷಣೆ ಮಾಡ್ತಕ್ಕಂಥದ್ದೆಲ್ಲ. ಧರ್ಮವೂ ಆ ಜಗನ್ಮಾತೆಯೇ, ಅಧರ್ಮವೂ ಕೂಡ ಜಗನ್ಮಾತೆಯೇ. ಅಧರ್ಮ ಯಾವಾಗ ಉಂಟಾಗ್ತದೋ ಆವಾಗ ಧರ್ಮ ಜಾಗೃತಿ ಆಗಲಿಕ್ಕೆ ಅದರ ಮಹತ್ವ ತಿಳಿತದೆ. ಸುಖ ಯಾವಾಗಲಿದ್ದರೆ, ದುಃಖ ಇದ್ದರೆ ಸುಖದ ವಿಶೇಷ ಸಂತೋಷದ ಮಹತ್ವ ಗೊತ್ತಾಗೋದು. ಯಾವಾಗಲೂ ಸಂತೋಷವಾಗಿದ್ದರೆ ಏನು ಗೊತ್ತಾಗುತ್ತೆ? ಏನು ವಿಶೇಷ ಏನಿಲ್ಲ. ದಿವಸ ಅನ್ನ ಸಾರು ಇದ್ದರೆ, ದಿವಸ ಹೋಳ್ಗೆ ಒಬ್ಬಟ್ಟು ಎಲ್ಲವೂ ಇದ್ದುಬಿಟ್ರೆ ಅದು ಹೋಳಿಗೆ ಒಬ್ಬಟ್ಟಿನ ಟೇಸ್ಟ್ ಗೊತ್ತಾಗಲ್ಲ. ದಿವಸ ಅನ್ನ ಸಾರು ಇದ್ದು ಯಾವಾಗಾರು ಒಂದು ಸಲ ಹೋಳಿಗೆ ಒಬ್ಬಟ್ಟು ಮೆಣಸಿನ್ಕಾಯಿ ಕಡುಬು ಎಲ್ಲ ಇದ್ದುಬಿಟ್ರೆ ಭಾಳಷ್ಟು ಹೆಂಗೆ ಖುಷಿ ಆಗ್ತದೋ ಹಾಗೆ ಎಲ್ಲವೂ ಅವೇ 24 ಗಂಟೆ ಸಂತೋಷವಾಗಿದ್ದರೆ, ಈ ದುಃಖ ಇದ್ದರೆ ಮಾತ್ರ ಆ ಸಂತೋಷದ ಬೆಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಒಂದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನಂಬಿಕೆ ಅಂತಕ್ಕಂಥದ್ದು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ.